ನಮಸ್ಕಾರ ಸ್ನೇಹಿತರೆ, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ತುಂಬಾ ಟ್ರೆಡಿಷ್ನಲ್ ಆ್ಯಂಡ್ ರುಚಿಯಾಗಿರುವಂಥ ಹಿದ್ಕವ್ರೆ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಿಳಿ ಬೇಳೆ ಮಾತ್ರ ಬಳಸ್ಕೊಂಡಿದ್ದೀನಿ. ತುಂಬ ಸಿಂಪಲ್, ಬಟ್ ಪ್ರೊಸೆಸ್ನ ನೀಟಾಗಿ ನೋಡ್ಕೋಬೇಕು. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ 2 ಚಮಚದಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ 1 ಗ್ಲಾಸ್ ಅಷ್ಟು ಬಿಳಿ ಹಿದ್ಕವ್ರೆನ ಹಾಕ್ಕೋಬೇಕು. ಈ ಹಲ್ವಾ ಮಾಡೋಕ್ಕೆ ಬಿಳಿ ಬೇಳೆ ಇದ್ರೇ ಅದು ಟೇಸ್ಟ್ ಬರೋದು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಸೊ ಸಿಮ್ ಫ್ಲೇಮಲ್ಲಿ ಈ ಬೇಳೆನ ಹುರ್ಕೋಬೇಕು. ಇದು ಟೈಮ್ ಟೇಕಿಂಗ್ ಪ್ರೋಸೆಸ್. ಒಂದು 15 ನಿಮಿಷ ಆಗುತ್ತೆ. ಈ ಬೇಳೆ ಎಲ್ಲ ಗರಿಗರಿ ಆಗೋವರೆಗೂ ಈ ಥರನೇ ಸಿಮ್ ಫ್ಲೇಮಲ್ಲಿ ಹುರಿತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ಸೊ ಪೇಷನ್ಸ್ ಇರಬೇಕು ಈ ರೆಸಿಪಿ ಮಾಡಬೇಕು ಅಂದರೆ. ನೋಡಿ, ಕೆಂಬಣ್ಣ ಬಂದಿದೆ ಬೇಳೆ ಎಲ್ಲ, ಗರಿಗರಿ ಟೆಕ್ಸ್ಚರ್ ಆಗಿದೆ. ಈಗ ಆಫ್ ಮಾಡಿ ತಣ್ಣಗೆ ಮಾಡಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೌಡರ್ ಫಾರ್ಮ್ಗೆ ರುಬ್ಕೋಬೇಕು. ಇದು ಪ್ರಾಪರ್ ಮೆಷರ್ಮೆಂಟ್ಸು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮ್ಗೆ ಮಿಸ್ ಆದರೆ ವಿಡಿಯೋ ನೋಡಬೇಕಾದ್ರೆ ಅದು ಚೆಕ್ ಮಾಡ್ಕೋಬೋದು. ಈ ರೆಸಿಪಿಗೆ ನಾವು 2.5 ಲೋಟದಷ್ಟು ಹಾಲು ಬಳಸ್ಕೊತಾ ಇದ್ದೀವಿ. ಫಸ್ಟು 1 ಲೋಟದಷ್ಟು ಹಾಲನ್ನ ಈ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡಿ ಇದು ಗಟ್ಟಿ ಹಿಟ್ಟಿನ ಹದಕ್ಕೆ ಬರುತ್ತೆ. ಟೋಟಲ್ ಪ್ರೋಸೆಸ್ಸಲ್ಲಿ 1 ಬೇಳೆ, 2.5 ಕಪ್ಪಷ್ಟು ಹಾಲು ಮತ್ತು 1.25 ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀವಿ. ಈಗ ಮತ್ತೆ ಇನ್ನೊಂದು ಕಪ್ಪಷ್ಟು ಹಾಲು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು. ದೋಸೆ ಹಿಟ್ಟಿನ ಹದಕ್ಕೆ ಇದು ಟರ್ನ್ ಆಗುತ್ತೆ. ನೋಡಿ, ಪರ್ಫೆಕ್ಟ್ ಆಗಿದೆ. ಇಟ್ಕೊಳ್ಳಿ. ಇನ್ನೊಂದು ಅರ್ಧ ಲೋಟ ಬಂದು ನಾವು ಮಿಕ್ಸಿ ಜಾರ್ ತೊಳ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಇಲ್ಲೊಂದು ಪ್ಯಾನ್ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. ನಾನು ಹೇಳ್ದಂಗೆ 1.5 ಕಪ್ ಸಕ್ಕರೆ. ನೀವು ಯಾವ ಕಪ್ಪು ಅಥವಾ ಯಾವ ಲೋಟದಲ್ಲಿ ಬೇಳೆ ತಗೊತೀರೋ ಅದೇ ಕಪ್ ಅಥವಾ ಅದೇ ಲೋಟದಲ್ಲಿ ಸಕ್ಕರೆ ಮತ್ತು ಹಾಲನ್ನು ಮೆಜರ್ ಮಾಡ್ಕೋಬೇಕು. ತುಪ್ಪನ ನಾನು ಎಷ್ಟು ಹಾಕಬೇಕು, ಯಾವಾಗ ಹಾಕಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದು ಸಕ್ಕರೆ ಎಲ್ಲ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಕರಗಿಸ್ಕೊಂಡು ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಸಕ್ಕರೆಯಲ್ಲಿ ಏನಾದರೂ ಗಲೀಜು ಅಂಶ ಇದ್ದರೆ ಹೋಗಲಿ ಅಂತ. ಸಕ್ಕರೆ ಎಲ್ಲ ಕರಗಿ ಇದು ಫಿಲ್ಟರ್ ಆದಮೇಲೆ ನೋಡಿ, ಈ ಥರ ಬುಡ್ಡೆ ಬರಬೇಕು. ಪಾಕ ಏನೂ ಬರಬೇಕಾಗಿಲ್ಲ, ಜಸ್ಟ್ ಮೆಲ್ಟ್ ಆಗಿ ಈ ಥರ ಬುಡ್ಡೆ ಬಂದಾಗ ನಾವು ಮಿಕ್ಸಿ ಜಾರಲ್ಲಿ ಹಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೆಲ್ಲಗೆ ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಇರಿ. ಉಂಡೆ ಕಟ್ಟೋ ಚಾನ್ಸಸ್ ಇದೆ, ಬಟ್ ಹೋಲ್ ಪ್ರೋಸೆಸ್ ಆಗ್ತಾ ಇದ್ದಾಗ ಆ ಉಂಡೆ ಎಲ್ಲ ಮ್ಯಾಶ್ ಆಗುತ್ತೆ ನಿಮಗೆ. ನೋಡಿ, ಎಲ್ಲ ಹಿಟ್ಟನ್ನು ನಾವು ಸಕ್ಕರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀವಿ. ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಇದೆಯಾ, ಅದನ್ನು ಇನ್ನೊಂದು ಅರ್ಧ ಲೋಟ ಹಾಲು ಹಾಕಿ ನೀಟಾಗಿ ಮಾಡಿಕೊಂಡು ಅದನ್ನು ಇದಕ್ಕೆ ಬಗ್ಸ್ಕೊಳ್ಳಿ. ತಟ್ಟೆ ಮುಚ್ಚಿ ಸಿಮ್ ಫ್ಲೇಮಲ್ಲೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ. ಸೊ ಇದು ಬರ್ತಾ ಗಟ್ಟಿಯಾಗುತ್ತೆ, ಟೆಕ್ಸ್ಚರು ಚೇಂಜ್ ಆಗುತ್ತೆ, ಕಲರ್ ಕೂಡ ಸ್ವಲ್ಪ ಡಾರ್ಕ್ ಆಗುತ್ತೆ. ಇದು ಬಬಲಿಂಗ್ ಆಗುತ್ತೆ ಆ್ಯಂಡ್ ಎಗ್ರೋ ಚಾನ್ಸಸ್ ಇದೆ ಹಲ್ವಾ ಆಗಿರೋದ್ರಿಂದ. ಸೊ ಕೇರ್ಫುಲ್ಲಾಗಿ ತಟ್ಟೆ ಮುಚ್ಚಿ ನೀಟಾಗಿ ಮಾಡ್ಕೋಬೇಕು. ಇದು ಅಷ್ಟೇ ಒಂದು 15 ನಿಮಿಷ ಆಗುತ್ತೆ, 15ರಿಂದ 20 ನಿಮಿಷ ಆಗುತ್ತೆ, ಕ್ವಾಂಟಿಟಿ ಮೇಲೆ ಡಿಪೆಂಡು. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಇನ್ನೇನು ಒಂದು 80% ಗಟ್ಟಿ ಆಗಿದೆ ಅಂದಾಗ ಆಗಾಗ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಟೋಟಲ್ ಇದಕ್ಕೆ ನಾನು ಒಂದು 10ರಿಂದ 12 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ಸೊ ಸ್ವೀಟ್ ಅಂದರೆ ತುಪ್ಪ ಇರಲೇಬೇಕಲ್ವ. ಆ್ಯಂಡ್ ಇದು ನಮ್ಮ ಅಜ್ಜಿ ಕಾಲದಿಂದ ಬಂದಿರೋಂಥ ಸಿಹಿ, ತುಂಬ ರುಚಿಕರವಾಗಿರುತ್ತೆ. ಸೀಸನಲ್ಲಿ ಮಾಡಬೇಕು. ಸೊ ಪರ್ಫೆಕ್ಟಾಗಿ ಬಂದಿದೆ. ಇದೇ ಮೆಜರ್ಮೆಂಟ್ಸ್ನ ನೀವು ಫಾಲೋ ಮಾಡಿ. ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಆವಾಗಲೇ ಇದ್ದಿದ್ದಕ್ಕಿಂತ ಗಟ್ಟಿಯಾಗಿದೆ. ಇದನ್ನು ಸ್ವಲ್ಪ ಪ್ಯಾನ್ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ನಾವು ಸ್ಟವ್ ಆಫ್ ಮಾಡೋಣ. ನೋಡಿ, ಗಟ್ಟಿ ಆಗ್ತಾ ಇದೆ. ನೀವು ಮಿಕ್ಸ್ ಮಾಡಿ ಆಗಾಗ, ಹಂಗೆ ಬಿಡಬೇಡಿ. ಹಂಗೆ ಬಿಟ್ಟರೆ ತಳ ಕಟ್ಟುತ್ತೆ. ನೋಡಿ, ಪ್ಯಾನ್ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ನೀವು ಇದನ್ನು ಆಫ್ ಮಾಡ್ಕೋಬೋದು. ಇದು ಪರ್ಫೆಕ್ಟ್ ಆಗಿರೋಂಥ ಕನ್ಸಿಸ್ಟೆನ್ಸಿ. ತಣ್ಣಗೆ ಆಗ್ತಾ ಇದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇದು ಪರ್ಫೆಕ್ಟಾಗಿ ಆಗಿರೋದು. ನಾನು ಡಬ್ಬದಲ್ಲಿ ತೆಗೆದಿಟ್ಟಿದ್ದೀನಿ. ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 15 ದಿನ ತಿನ್ಬೋದು. ರೆಸಿಪಿ ಅರ್ಥ ಆಯಿತು, ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ.